ನೋಡಿರಿ, ಈ ಉಪ್ಪಿಟ್ಟು ಯಾರೆಲ್ಲ ತಿಂದಿದ್ದೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಇದು ಜಾಸ್ತಿ ನಿಮಗೆ ಶೀತ ಆದಾಗ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಿಮಗೆ ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇಬ್ಬರಿಗಾಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಇದು ಯಾಕೆ ಅಂದರೆ ಫ್ರೆಂಡ್ಸ್, ತುಂಬ ಕೋಲ್ಡ್ ಆಗಿರುತ್ತೆ. ಊಟ ಮಾಡೋಕ್ಕೆ ಬೇಸರ ಆದಾಗ ನೀವು ಈ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಎಷ್ಟು ಚೆನ್ನಾಗಿ ಆಗುತ್ತೆ, ಮತ್ತು ಇದಕ್ಕೆ ಬೇಗ ಶೀತನೂ ಕಮ್ಮಿ ಆಗುತ್ತೆ. ಬನ್ನಿ, ಇದನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಜೋಳದ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಒಂದೆರಡು ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮೆಣಸಿನಕಾಯಿ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಇದಕ್ಕೆ ಬೇಕಾಗಿರೋದು. ತುಂಬ ಶೀತ ಆಗಿತ್ತು ಫ್ರೆಂಡ್ಸ್, ನಾನು ಮಾಡ್ಕೊತಾ ಇದ್ದೆ. ನಮ್ಮ ಅವ್ವ ಜಾಸ್ತಿ ಮಾಡಿಕೊಡ್ತಿತ್ತು ಇದನ್ನು, ಯಾಕೆಂದರೆ ಕೋಲ್ಡು ಬೇಗ ಹೋಗುತ್ತೆ. ಇದನ್ನು ತಿಂದರೆ ಎಷ್ಟು ತಿಂದರೂ ಬೇಜಾರು ಅನ್ಸಲ್ಲ ಫ್ರೆಂಡ್ಸ್. ಇದು ಮಾತ್ರ ಹೇಳ್ತೀನಿ ನಿಮಗೆ, ಒಂದ್ಸಲ ಮಾಡಿಕೊಂಡು ತಿನ್ನಿ, ನೀವೇ ಹೇಳ್ತೀರಾ ನನಗೆ. ತುಂಬ ಚೆನ್ನಾಗಿ ಬರುತ್ತೆ ಇದು ಜೋಳದ ಹಿಟ್ಟಿನ ಉಪ್ಪಿಟ್ಟು. ನೋಡಿ, ಬನ್ನಿ, ಈಗ ನಾನು ಇದನ್ನು ಹಿಟ್ಟ ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ನೋಡಿ. ಮೆಣಸಿನಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಒಂದು ಅರ್ಧ ನಿಂಬೆಹಣ್ಣು ಹಾಕಬೇಕು ಅಷ್ಟೇ. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ದಲ್ವ ನಾನು. ಎಣ್ಣೆ ಕಾದಾದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೆಂಡ್ಸ್. ಇದಕ್ಕೆ ಮೇನ್ ಇರೋದೇ ಕಡಲೆಬೇಳೆ. ನೋಡಿ, ಶೇಂಗಾ ಕಾಳು ಅದು ಏನು ಹಾಕೋದೇನು ಬೇಡ, ಬರೀ ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ ಕಾಳು ಹಾಕಿಬಿಟ್ಟು ಎಲ್ಲ ನೀವು ಈರುಳ್ಳಿ ಅದನ್ನು ಹೆಚ್ಚಿಟ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೋಬೇಕು. ನೋಡಿ, ಇವಾಗ ಕಡಲೆಬೇಳೆ ಮತ್ತು ಜೀರಿಗೆ, ಸಾಸಿವೆ ಕಾಳು ಎಲ್ಲ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಬೇಕು. ಆಮೇಲೆ ಟೊಮೊಟೊ ಹಣ್ಣು ಹಾಕಿ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ರಿ, ಅಂದರೆ ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಇದು ಎಲ್ಲ ಉಪ್ಪಿಟ್ಟಿಗಿಂತೂ ಭಾಳ ಟೇಸ್ಟ್ ಕೊಡ್ತೈತ್ರಿ ಉಪ್ಪಿಟ್ಟು ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿರಿ, ನಿಮ್ಗೆ ಗೊತ್ತಾಕತಿ. ನೀವೇ ಹೇಳ್ತೀರಾ ನನಗೆ. ಮತ್ತು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ನೀಟಾಗಿ ಈ ಥರ ಎಲ್ಲ ಬೇಯಿಸ್ಕೊಂಡು ಒಂದು ಚಂಬಿನಷ್ಟು ನೀರು ಹಾಕೋಬೇಕು. ನೋಡಿರಿ, ಒಂದು ಚಂಬು ನೀರು ಸಾಕು ಅನಿಸುತ್ತೆ. ನೋಡಿ, ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗಿದು ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಒಂದು ಚಂಬಿನಷ್ಟು ನೀರು ಹಾಕಬೇಕು. ನೋಡಿ, ನಾನು ಒಂದು ಚಂಬಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಕುದಿಯೋಕ್ಕೆ ಇಡೋಣ ಇದನ್ನು. ನೋಡಿ, ಇವಾಗ ನಾನು ನೀರು ಹಾಕಿದ್ದೀನಿ. ಇದು ಕುದಿಯೋವರೆಗೂ ಒಂದು ಪ್ಲೇಟ್ ಮುಚ್ಚಿಟ್ಬಿಡಿ. ನೋಡಿ, ಇವಾಗ ಕುದೀತಾ ಇದೆ ಇದು. ಇದಕ್ಕೆ ನಾನು ಆವಾಗಲೇನು ಹಿಟ್ಟು ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್, ಅದನ್ನು ನೀಟಾಗಿ ಗಂಟು ಆಗದೇ ಇರೋ ಥರ ನೀವು ಕಲಿಸ್ಕೋಬೇಕು. ನೋಡಿ, ತೋರಿಸ್ತೀನಿ ನಿಮಗೆ ಯಾವ ಥರ ಆಗಬೇಕಿದು ಅಂತ ತೋರಿಸ್ತೀನಿ. ನೋಡಿ, ನಾನು ನಿಮಗೆ ಇದನ್ನು ಫ್ರೆಂಡ್ಸ್ 1 ಗಂಟೆ ಆಗ್ದಂಗೆ ನೀವು ಕಲಿಸ್ಕೋಬೇಕು. ಯಾಕಂದರೆ ಫ್ರೆಂಡ್ಸ್, ನೀವು ಇದನ್ನು ಗಂಟು ಆಯಿತು ಅಂದರೆ ನೀವು ಅಲ್ಲಿ ಹಾಕುವಾಗ ಉಪ್ಪಿಟ್ಟು ಗಂಟಾಗಿ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ನೀವು ಕಲಿಸ್ಕೋಬೇಕು ಹಿಟ್ಟ. ನೋಡಿ, 1 ಗಂಟು ಇರಬಾರ್ದು ಫ್ರೆಂಡ್ಸ್, ಆ ಥರ ನೀವು ಕಲಿಸ್ಕೊಳ್ಳಿ ಹಿಟ್ಟ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ನೋಡಿ, ನೀವು ಬಾಯಿ ಕೆಟ್ಟು ಹೋಗಿರುತ್ತೆ ಅಲ್ವಾ ಜ್ವರ ಬಂದಾಗ, ಈ ಉಪ್ಪಿಟ್ಟು ನೀವು ಮಾಡ್ಕೊತೀನಿ. ನಮ್ಮ ತಾಯಿಯವರು ನಮಗೆ ಜ್ವರ ಬಂತು, ಶೀತ ಆಯಿತು ಅಂದರೆ ಇದೇ ಉಪ್ಪಿಟ್ಟು ಮಾಡಿಕೊಡ್ತಿದ್ರು. ಅಷ್ಟು ಟೇಸ್ಟ್ ಕೊಡುತ್ತೆ ಇದು ಉಪ್ಪಿಟ್ಟು. ನೋಡಿ, ಇವಾಗಿಲ್ಲಿ ನೀರು ಕಾಯ್ತಿತ್ತಲ್ವ, ನಾನು ಇವಾಗ ಆವಾಗಲೇ ಏನು ಕಲಸಿಟ್ಕೊಂಡಿದ್ನಲ್ಲ ಅದನ್ನ ಹಿಟ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಹಿಟ್ಟು ಮಾತ್ರ ನೀವು ಕೈ ಬಿಡ್ದೇ ಕಲಿಸ್ತಾನೆ ಇರಬೇಕು. ನೋಡಿ, ಈ ಥರ ಸ್ಪೂನ್ ಇದ್ದರೆ ತೊಗೊಳ್ಳಿ, ಯಾಕಂದರೆ ಇದು ಗಂಟು ಆಗೋದಿಲ್ಲ ಇದರಿಂದ. ನೀವು ಕೈ ಆಡ್ಕೊತ ಇದ್ರಿ ಅಂದರೆ, ಇಲ್ಲ ಅನ್ನೋರಾದರೆ ಮತ್ತು ಮಾಮೂಲಿ ಸ್ಪೂನಿಂದನೇ ಕೈ ಆಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಆಗುತ್ತೆ. ಅದು ಫುಲ್ ಆರಾಮಾಗಿ ಬಿಡ್ತೀರ. ಈ ಉಪ್ಪಿಟ್ಟು 1-2 ಸಲ ಮಾಡ್ಕೊಂಡು ತಿಂದುಬಿಡ್ರಿ. ನೀವು ಬಿಸಿ ಬಿಸಿ ಉಪ್ಪಿಟ್ಟು ತಿಂದ್ರಿ ಅಂದರೆ ಶೀತ ಜ್ವರ ಎಲ್ಲ ಹೋಗಿಬಿಡುತ್ತೆ. ನೀವು ನೋಡಿ, ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಒಂದು ಸಲ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ, ಇವಾಗೆಲ್ಲ ಇದನ್ನು ನೀಟಾಗಿ ಈ ಥರ ಕಲಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಇನ್ನೊಂದು ಸ್ವಲ್ಪ ನೀವು ನೀರು ಬೇಕಾದರೆ ಅದೇ ಹಿಟ್ಟು ಹಾಕಿರ್ತೀರಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಹಾಕಿ ಒಂದು 10-15 ನಿಮಿಷ ಬೇಯಿಸ್ಕೊಂಬಿಡಿ ಇದನ್ನು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ನೋಡಿ, ಜೋಳದ ಹಿಟ್ಟಿನಿಂದ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಶೀತ ಆಗಿರುತ್ತೆ ಅವರು ದಯವಿಟ್ಟು ಒಂದು ಸಲ ಮಾಡ್ಕೊತೀನಿ ಇದನ್ನು ಉಪ್ಪಿಟ್ಟು. ರವೆ ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಮತ್ತು ಎಲ್ಲ ಉಪ್ಪಿಟ್ಟು ತಿಂದಿರ್ತೀರಲ್ಲ, ಇದನ್ನು ಸ್ವಲ್ಪ ಟೇಸ್ಟ್ ನೋಡಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ,
ಇವಾಗ ಇದನ್ನು ನಾನು ಒಂದು 20 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ. ನೀಟಾಗಿ ಬೇಯಬೇಕು ಫ್ರೆಂಡ್ಸ್, ಇದು ಹಿಟ್ಟು ಇರಬಾರ್ದು. ನೋಡಿ ಇವಾಗ ರೆಡಿಯಾಗಿದೆ ಉಪ್ಪಿಟ್ಟು. ಭಾಳ ಟೇಸ್ಟ್ ಆಕತ್ರಿ ಫ್ರೆಂಡ್ಸ್, ಇದು ಟ್ರೈ ಮಾಡಿ ಖಂಡಿತ ಒಂದ್ಸಲ, ತುಂಬ ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬಿಸಿ ಇರುವಾಗಲೇ ಉಪ್ಪಿಟ್ಟು ತಿಂದುಬಿಡಿ. ಇದಕ್ಕೆ ನೀವು ಬೇಕಾದರೂ ಉಪ್ಪಿನಕಾಯಿ ಆದರೂ ಹಚ್ಕೋಬೋದು, ಸ್ವಲ್ಪ ಕೊಬ್ಬರಿ ಚಟ್ನಿನಾದರೂ ಮಾಡ್ಕೋಬೋದು. ನಾನಿಲ್ಲಿ ನಿಂಬೆನಕಾಯಿ ಉಪ್ಪಿನಕಾಯಿ ಹಚ್ಕೊಂಡು ತಿಂತಾಯಿದ್ದೀನಿ. ತುಂಬ ಕೋಲ್ಡ್ ಆಗಿತ್ತು ಫ್ರೆಂಡ್ಸ್. ಡೈಲಿ ಮಳೆ ಬರೋದ್ರಿಂದ ಶೀತ ಕಮ್ಮಿ ಆಗ್ತಾಯಿಲ್ಲ. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಶೀತ, ಜ್ವರ, ಕೆಮ್ಮು ಸಿಕ್ಕಾಪಟ್ಟೆ ಆಗಿದೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ್ರಿ. ನೋಡಿ ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಅನ್ಕೋತೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು, ಮಾತ್ರ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಶೀತ ಜ್ವರ ಬೇಗ ಹೋಗಿಬಿಡುತ್ತೆ. ಈ ಉಪ್ಪಿಟ್ಟು ತಿಂದು ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ.